ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬೂದುಗುಂಬಳಕಾಯಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಚಳಿಗಾಲ ಇರೋದರಿಂದ ಪ್ಯಾರಲಿಸಿಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತದೆ. ಹಾಗಾಗಿ ಇದನ್ನು ಜ್ಯೂಸ್ ಕುಡಿಯೋದ್ರಿಂದ ನರಗಳ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗ್ತದೆ. ಆಗೋದ್ರಿಂದ ಪ್ಯಾರಲಿಸಿಸ್ ತಡಿಬೋದು. ಹಾಗಾಗಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ಇದ್ರದ್ದು ಉಪಯೋಗ ತುಂಬಾ ಇದಾವೆ. ಆದರೆ ನಾನೀಗ ತೋರಿಸ್ಕೊಡ್ತಾ ಇರೋದು ಪ್ಯಾರಲಿಸಿಸ್ ಬಗ್ಗೆ. ಲಕ್ವಾ ಅದು ಆಗಬಾರ್ದಪ್ಪ ಅಂತಂದರೆ ಮುನ್ನೆಚ್ಚರಿಕೆಯಾಗಿ ನಾವು ಈ ಚಳಿಗಾಲದಾಗೆ ಯಾವ ಥರ ಇದನ್ನು ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ. ಫಸ್ಟು ಇದನ್ನು ಬೂದುಗುಂಬಳಕಾಯಿನ ವಾಶ್ ಮಾಡ್ಕೊತೀನಿ. ಬೇಕಾಗಿರುತ್ತೆ ಜ್ಯೂಸಿಗೆ ಬೂದುಗುಂಬಳಕಾಯಿ, ಆಮೇಲೆ ಪೆಪ್ಪರ್ ಪೌಡ್ರು, ಬೆಳ್ಳುಳ್ಳಿ, ಕೊಕೊನಟ್ ಆಯಿಲು. ಬೂದುಗುಂಬಳಕಾಯಿ ಪಲ್ಯ, ಸಂಡಿಗೆ ಎಲ್ಲದಕ್ಕೂ ನಾವು ಕಡೆ ಯೂಸ್ ಮಾಡ್ತಾರೆ, ಉತ್ತರ ಕರ್ನಾಟಕದ ಕಡೆ. ಇದು ಹೃದಯದ ರೋಗ, ಆಮೇಲೆ ಕಿಡ್ನಿ ಸ್ಟೋನು, ಎಸಿಡಿಟಿ ಈ ಎಲ್ಲದಕ್ಕೂ ಭಾಳ ಉಪಯೋಗ ಐತಿ. ಇವತ್ತು ನಾ ತೋರಿಸ್ಕೊಡ್ತಿರೋದು ಪ್ಯಾರಲಿಸಿಸ್, ನರಗಳ ದೌರ್ಬಲ್ಯ ಅಂತಾರಲ್ಲ, ನರಗಳು ಅದಕ್ಕೆ ತೋರಿಸ್ಕೊಡ್ತಿದ್ದೀನಿ. ಇಪ್ಪತ್ತೊಂದು ದಿನ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಅಥವಾ ನಮಗಾಗಲ್ಲ ಡೈಲಿ ಮಾಡ್ಕೊಳಕ್ಕೆ ತಿಂಗಳಿಗೆ 3 ತಿಂಗಳು ಚಳಿಗಾಲದೊಳಗೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಗೆ ಯಾವುದೇ ಥರ ನರಗಳ ವೀಕ್ನೆಸ್ ಇರ್ತದಲ್ಲ, ಅದರಿಂದ ಪ್ರಾಬ್ಲಮ್ ಆಗಲ್ಲ. ಅಂದರೆ ಪ್ಯಾರಲಿಸಿಸ್ಸು ಬರೋ ಚಾನ್ಸಸ್ಸು ಕಡಿಮೆ ಇರ್ತೈತಿ. ಜಾರಿಗೆ ಬೂದುಗುಂಬಳಕಾಯಿ ಹಾಕ್ತದೆ. ಇದು ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇದಕ್ಕೆ ಯಾವುದೇ ಥರ ನಿಂಬೆಹಣ್ಣು ಆಗಲಿ ಹಾಕೋದು ಬೇಡ. ಬೇಕಂದರೆ ನಿಮಗೆ ಪುದೀನ ಯೂಸ್ ಮಾಡ್ಕೋಬೋದು. 1 ಅಥವಾ 2 ಎಲೆ ಪುದೀನ ಯೂಸ್ ಮಾಡ್ಕೋಬೋದು. ಈ ಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾವು ನೀರು ನೋಡಿಕೊಂಡು ಹಾಕೋಬೇಕು. ಭಾಳ ಒಳ್ಳೆಯದು ಆರೋಗ್ಯಕ್ಕೆ. ಚಳಿಗಾಲದಾಗ ಮಾತ್ರ ಇದನ್ನು ಯೂಸ್ ಮಾಡಲೇಬೇಕು. ನೀವು ಬೆಳಗ್ಗೆ ಇದನ್ನು ಎದ್ದ ಕೂಡಲೇ ಕುಡಿದು ಬಿಡಬೇಕು. ಈ ಚಳಿಗಾಲದೊಳಗೆ ನೀವು ಈ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ಹೆಲ್ತಿಗೆ ಭಾಳ ಅಂದರೆ ಭಾಳ ಒಳ್ಳೆಯದು. ವೆಯ್ಟ್ ಲಾಸ್ ಕೂಡ ಆಗ್ತೈತಿ ಇದು ಜ್ಯೂಸ್ ಕುಡಿಯೋದ್ರಿಂದ. ಎಸಿಡಿಟಿ, ವೆಯ್ಟ್ ಲಾಸು, ಹೃದಯ ರೋಗದ್ದು ಪ್ರಾಬ್ಲಮ್ಸು, ಕಿಡ್ನಿ ಒಳಗಿನ ಸ್ಟೋನ್ಸು ಭಾಳ ಒಳ್ಳೆಯದು. ತುಂಬ ಇದಾವೆ, ಹೆಲ್ತಿಗೆ ಉಪಯೋಗ ಇದು. ನಿಮ್ಗೆ 21 ದಿನ ಇದನ್ನು ಕುಡಿಯೋಕೆ ಆಗಿಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೆ 3 ದಿನ, ಆ ಥರ 3 ತಿಂಗಳು ನೀವು ಇದನ್ನು ಜ್ಯೂಸ್ ಕುಡಿಲೇಬೇಕು. ಜ್ಯೂಸ್ ರೆಡಿ ಆಯಿತು. ಈಗ ಸ್ವಲ್ಪ ಪೆಪ್ಪರ್ ಪೌಡ್ರು ಆ್ಯಡ್ ಮಾಡ್ತೀನಿ. ಈ ಜ್ಯೂಸ್ ಕುಡಿದ್ಬಿಟ್ಟು ನೀವು ನಾರ್ಮಲ್ ಈ ಜ್ಯೂಸ್ ಕುಡಿದ್ಬಿಟ್ಟು 1 ಬೆಳ್ಳುಳ್ಳಿ ಅಥವಾ 2 ಬೆಳ್ಳುಳ್ಳಿ ಬೇಳೆ, ಈ ಥರ ಬೆಳ್ಳುಳ್ಳಿ ಬೇಳೆನ ಸಿಪ್ಪೆ ಸುಲ್ಕೊಂಡು ಈ ಜ್ಯೂಸ್ ಕುಡಿದು ಬೆಳ್ಳುಳ್ಳಿ ಬೇಳೆ ತಿಂದು 1 ಸ್ಪೂನ್ ಕೊಕೊನಟ್ ಆಯಿಲು
ಕೊಕೊನಟ್ ಆಯಿಲನ್ನು 1 ಸ್ಪೂನು ನೀವು ಇದು ಕುಡಿದಾದ್ಮೇಲೆ ಈ ಕೊಕೊನಟ್ ಆಯಿಲ್ ತೊಗೊಂಡ್ಬಿಟ್ರೆ ಮುಗೀತು ಜ್ಯೂಸಿಂದು. ಅಂದರೆ ಪ್ಯಾರಲೈಸಸ್ಸು ಆಗೋ ಚಾನ್ಸು ಕಡಿಮೆ ಇರುತ್ತೆ. ಯಾಕೆ ನಾವು ಮಂಗಳೂರು ಸೈಡೆಲ್ಲ ಜಾಸ್ತಿ ಪ್ಯಾರಲೈಸಸ್ ಆಗೋದಿಲ್ಲ ಅಂದರೆ ಅವ್ರು ಜಾಸ್ತಿ ಆಮೇಲೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಥರ ಪ್ರಾಬ್ಲಮ್ಸು ಬರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿರಿ.